ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೊಗರಿ ಕಾಳಿನಲ್ಲಿ ಉಪ್ಪಿಟ್ಟು ಮತ್ತು ಸಾಂಬಾರು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬಾಣಂತಿಯರಿಗೆ ತುಂಬ ಒಳ್ಳೆಯದು ಈ ಸಾಂಬಾರು. ಮೊದಲಿಗೆ ನಾನು ಟಿಫನ್ಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತೊಗರಿ ಕಾಳನ್ನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನು ರವೆನ 1 ಗ್ಲಾಸ್ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ನೀರು ಬೇಕಾಗುತ್ತೆ ಉಪ್ಪಿಟ್ಟಿಗೆ. ಕಾಳಿನ ಜೊತೆಗೇ 3 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ವಿಜಿಲ್ ಕೂಗಿಸ್ಕೊಬೇಕಾಗುತ್ತೆ. ಇದನ್ನು ನಾವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಬೇಯ್ಕೊಳ್ಳುತ್ತೆ. ಈ ಕಡೆ ರವೆ ಹುರ್ಕೊಂಬಿಡೋಣ. ಇವಾಗ ಬಾಣಲೆ ಬಿಸಿಗಿಟ್ಕೊಂಡು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದಾಗಿದೆ, ಎತ್ತಿಟ್ಕೊಂಬಿಡೋಣ ಒಂದು ಕಡೆ. ಇನ್ನೊಂದು ಕಡೆ ತರಕಾರಿ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕ್ಯಾಪ್ಸಿಕಮ್ಮು, 1 ಕ್ಯಾರೆಟು, 1 ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ತೊಗರಿಕಾಳಿನ ಸೀಸನ್ನು ಸ್ಟಾರ್ಟ್ ಆಗಿದೆ. ಸೀಸನಲ್ಲಿ ಯಾವ್ದು ಹಣ್ಣು ತರಕಾರಿ ಕಾಳುಗಳು ಬರ್ತವೆ ನೋಡಿ, ಅವೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಆದರೆ ಯಾವುದು ಲಿಮಿಟಲ್ಲಿರಬೇಕು ಅಷ್ಟೇ, ಅತಿಯಾಗಬಾರ್ದು. ನಮ್ಮ ಹಸ್ಬೆಂಡ್ಗೆ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟನ್ನ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇರೋದಿಲ್ಲ ಅವರಿಗೆ ಈ ಥರ ಮಾಡಿಕೊಡಿ, ನಾನು ಮಾಡೋ ಥರ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಆಗುತ್ತೆ ಇದು. ಇದನ್ನು ಬನ್ಸಿ ರವೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಎಲ್ಲ ಹಚ್ಚಿಟ್ಕೊಂಡಿದ್ದಾಯಿತು. ಇವಾಗ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಬಿಸಿಗಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮನೇಲಿ ಸ್ವಲ್ಪ ಕಡಿಮೆ ಆಯಿಲ್ ಬಳಸೋದ್ರಿಂದ 2 ಸ್ಪೂನಷ್ಟು ಆಯಿಲು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪನ ಮನೇಲೇ ಮಾಡ್ಕೊಳ್ಳೋದ್ರಿಂದ ಅದು ಬಿಸಿ ಮಾಡಿದ್ರೆ ಸ್ವಲ್ಪ ನೊರೆ ನೊರೆ ಥರ ಬರ್ತಾಯಿತ್ತು. ನಂತರ ಸಾಸಿವೆ ಸಿಡಿದ ಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಟೊಮೆಟೊ, ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಜಾಸ್ತಿ ಏನು ಫ್ರೈ ಮಾಡ್ತಾ ಇಲ್ಲ. ನಂತರ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ತೊಗರಿಕಾಳು ಮತ್ತು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನೂ ನೀರು ಆ್ಯಡ್ ಮಾಡ್ತಾ ಇಲ್ಲ ನಾನು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತೊಗರಿಕಾಳು ಬೇಯಿಸುವಾಗ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ, ನೀವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾನು 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಸೇರಿಸಿದ್ದೀನಿ. ಸಾರಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹುರಿದಿಟ್ಕೊಂಡಿರೋ ಅಂಥ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಂಟಾಗಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆ 2 ನಿಮಿಷ ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಿಸಿನಲ್ಲೇ ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಜೀರಿಗೆ ಪುಡಿ, ಪೆಪ್ಪರ್ ಪೌಡರು ಹಾಕಿದ್ರೇ ಇದು ತುಂಬ ಟೇಸ್ಟಿಯಾಗಿ ಬರೋದು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಇದೇ ಥರ ಮಾಡ್ಕೊಳ್ತಾ ಇರ್ತೀರಾ, ತಿಂತಾ ಇರ್ತೀರಾ. ಈ ಟಿಪ್ಸನ್ನು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಉಪ್ಪಿಟ್ಟು ರೆಡಿ. ತಿನ್ನೋದಷ್ಟೇ ಬಾಕಿ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿತ್ತು ಮಾಡ್ತಾಯಿದ್ರೆ. ಈ ಕಡೆ ನಮ್ಮ ಪಾಪುಗೆ ತಿನ್ನಿಸೋದಕ್ಕೆ ಸರಿ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಅಳ್ತಾ ಇದ್ಲು. ನಾವೇನಾದರೂ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ನ ಅಂತ ಹೋದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಅದೇ ನಾವು ಮಾಮೂಲಿ ಉಪ್ಪಿಟ್ಟು ಮಾಡೋಣ ಅಂತ ಹೋದರೆ ಈರುಳ್ಳಿ, ಟೊಮೆಟೊ ಅಷ್ಟೇ ಹಾಕಿ ಮಾಡಿರ್ತೀವಲ್ವ. ಸೊ ಅದೇನು ಅಷ್ಟು ಲೇಟ್ ಆಗೋಲ್ಲ, 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಬಾಯಲ್ಲಿ ಇಕ್ಕಿದ ತಕ್ಷಣ ಜೀರಿಗೆ ಮೆಣಸು ಫ್ಲೇವರು ಬಾಯಿ ತುಂಬ ಹರಡ್ಕೊಳ್ಳುತ್ತೆ. ಅಷ್ಟು ಟೇಸ್ಟಿಯಾಗಿತ್ತು. ನಮ್ಮ ಹಸ್ಬೆಂಡ್ ಕೊಡೋಕ್ಕೋದ್ರೆ ಇಷ್ಟೊಂದು ತಿಂತಾರ ಯಾರಾದರೂ, ಇಷ್ಟೊಂದು ಹಾಕೊಂಬಂದು ಕೊಟ್ಟಿದ್ಯಾ ನನಗೆ ಅಂತ ಇದ್ರು. ನಾನು ತಿಂತೀನಿ ಇಷ್ಟೊಂದು ಅಂತ ಹೇಳ್ತಾ ಇದ್ದೆ. ಇಷ್ಟೊಂದು ತಿಂತಾರೆ ಯಾರಾದ್ರು? ಚೆನ್ನಾಗಿರುತ್ತೆ. ಸೂಪರ್. ಅಮ್ಮ ನಿಂಗೆ ಬೇಡ ಉಪ್ಪಿಟ್ಟು? ನೀನು ಫೋನ್ ಬಿಡಲ್ಲಿ, ಫೋನ್ ಬಿಡು.
ಅಮ್ಮ ಲಡ್ಡುಮ್ಮ ನಿಂಗೆ ನಿಂಗೆ ಕಾಳು ಉಪ್ಪಿಟ್ಟು ಬೇಡ ಅಮ್ಮ. ಏಯ್ ಜಿಟ್ಟು ಮಮ್ಮ, ಏಯ್ ಜಿಟ್ಟು ಮಮ್ಮ. ನಡುವ ಉಪ್ಪಿಟ್ಟು ತಿಂತೀರಾ ಮಗ್ನೆ? ಹಂಗೆ ಸಾಲಲ್ಲ ಕಣಮ್ಮ ಇದೆಲ್ಲ. ಸಿರಿಮ್ಮ ಬಾ, ನಿನ್ಗೆ ಹಾಕ್ಕೊಡ್ತೀನಿ ಬಾ, ಬೇಗ ಬಾ, ನೀನೇ ತಿನ್ನು ಬಾ. ಮೊಸರು ಹಾಕ್ಕೊಡ್ಲಾ? ಮೊಸರು ಹಾಂ? ಏನಕ್ಕೆ ಬಿಸ್ಕೆಟ್ ತಿಂತಾ ಇದೀಯ ಇವಾಗ ಟಿಫನ್ ಮಾಡೋ ಟೈಮಲ್ಲಿ? ಟಿಫನ್ ಮುಗಿಸ್ಕೊಂಡು ಬಟ್ಟೆ ಒಣಗಾಕೋಣ ಅಂತ ಟೆರೆಸ್ ಮೇಲೆ ಹೋದ್ವಿ. ನಮ್ಮ ಹಸ್ಬೆಂಡು ಬಟ್ಟೆ ಎಲ್ಲ ತೊಗೊಂಬಂದು ಕೊಟ್ಟರು, ನಾನು ಒಣಗಾಕ್ತೆ. ಬಾ ಹೋಗಣ, ಬಾ ಹೋಗಣ. ಚಪ್ಪಲಿ ಕೆಳಗಡೆ ಬಿಡಬೇಕು. ಚಪ್ಪಲಿ ಬಿಡು. ಇದೈತೆ ಹಿಂದಕ್ಕೆ ಹೊರಸ್ಬೇಡ. ಅಮ್ಮನ ನೋಡು ಬೈ ಕಡೆ. ಅಲ್ಲಿ ಕೆಂಜ್ಗ ಇರ್ತವೆ, ಮೇಲೆಲ್ಲ ಕೈ ಇಕ್ಬೇಡ. ನೋಡಿ ಒಂದು ಇಲ್ಲ ಕೆಂಜ್ಗ, ಅಷ್ಟೊಂದಿರೋ ಇಲ್ಲೆಲ್ಲ ಓಡಾಡ್ತೀವಿ. ಒಂದೊಂದು ಟೈಮಲ್ಲಿ ಇರಲ್ಲ, ಮಧ್ಯಾಹ್ನ ಬರ್ತೀರ. ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಬಂದರು ಎಷ್ಟೊಂದು ಇಲ್ಲ ಲೆವೆಲ್ ಆಗಿ. ಜೇನು ನೋಡಿ ಹೆಂಗೆ ಕಟ್ಟೈತೆ, ಇಷ್ಟು ದಪ್ಪ ಆಗೈತೆ ನೋಡ್ರಿ. ಒಂದು ಸ್ವಲ್ಪ ಗರಿ ಅಳ್ಳಾಡ್ಸಿದ್ರು ಅಷ್ಟೇ ನಮ್ಮ ಕತೆ. ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದರು. ನಮ್ಮ ಪಾಪುನ ಕೂಡ ಸ್ನಾನ ಮಾಡಿಸಿ ಮಲಗಿಸಿ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ. ಇವತ್ತು ಹಾಲು ಸಾಂಬಾರು ಮಾಡ್ಕೊಳ್ಳೋಣ. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು ಹಾಲು ಸಾಂಬಾರು. ಈ ಸಾಂಬಾರು ತಿನ್ನೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಎಲ್ರಿಗೂ ಒಳ್ಳೆಯದೇ. ಇದಕ್ಕೆ ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ನಮ್ಮ ಬಾಡಿ ಎಲ್ಲ ಸ್ವಲ್ಪ ಬೆಚ್ಚಗಿರುತ್ತೆ, ಹೀಟಲ್ಲಿರುತ್ತೆ. ಈ ಸಾಂಬಾರು ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಕಡಲೆ ಗಸಗಸೆ, ಮೆಣಸು, ಒಂದು 6 ಮೆಣಸಿನ್ಕಾಯಿನ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಗಸಗಸೆ ಹಾಕಿರೋದ್ರಿಂದ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿ ಬಿಸಿಗಿಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಬ್ಬಿರೋ ಮಿಶ್ರಣನ ಸೇರಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಾಯಿಸಿ ಆರಿಸಿರೋ ಹಾಲನ್ನು 1 ಗ್ಲಾಸಷ್ಟು ಸೇರಿಸ್ಕೊಂಡೆ. ನಂತರ ನಾನು ಲಾಸ್ಟಲ್ಲಿ ಇದಕ್ಕೆ ಬೇಯಿಸ್ಕೊಂಡಿರೋ ತೊಗರಿ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೊಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಇದು ಮುದ್ದೆ ಜೊತೆ, ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಲಾಸ್ಟಲ್ಲಿ ಸ್ವಲ್ಪ ಕುದಿಸ್ಕೊಂಡ್ರೆ ರುಚಿಯಾದ ಹಾಲು ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದು ರೆಡಿ ಆಗೋ ಅಷ್ಟೊತ್ತಿಗೆ ಅನ್ನ ಮುದ್ದೆ ಕೂಡ ರೆಡಿ ಆಯಿತು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.